ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ನಿಮಗೆ ನೇರವಾಗಿ ಒಂದು 10-15 ಅಡಿಕೆ ಗಿಡ ಕಾಣ್ಬೋದು. ಇಲ್ಲಿ ಮುಖ್ಯವಾಗಿ ನಮ್ಮ ಮನೆಯ ಪಕ್ಕದಲ್ಲಿ. ಇದರ ಒಳಗಡೆ ಹೋಗಿ ನಾನು ಹೇಳ್ತಾ ಇರ್ತೇನೆ ಏನು ಕಳೆ ಬೆಳೆಸಿ ಅಂತ. ಆದರೆ ಇಲ್ಲಿ ಕೆಲವರು ಅಂದ್ಕೊಂಡದ್ದೇನು, ಕಳೆ ಅಂತ ಹೇಳಿದ ಕೂಡಲೇ ನಮಗೆ ಅದು ಬೇಡದ್ದು ಬೇಕಾದೆಲ್ಲ ಒಟ್ಟಾರೆ ಇರಬೇಕಂತ. ಅಲ್ಲ ಸ್ನೇಹಿತರೆ, ಕಳೆ ಅಂತ ಹೇಳಿದರೆ ನಮ್ಮ ಜಮೀನಿಗೆ ಎರೆಹುಳಗಳಿಗೆ ಆಹಾರವಾಗಿ ಕೊಡುವಂಥ ಎಲ್ಲ ಎಲೆಗಳು ಅಥವಾ ಏನೆಲ್ಲ ಇರ್ತದೆ ಅದು ಕಳೆ ಅಂತಲೇ ಲೆಕ್ಕ. ಯಾಕೆಂತ ಹೇಳಿದರೆ ನಮಗೆ ಮುಖ್ಯ ಬೆಳೆ ಅಡಿಕೆಯ ಒಳಗಡೆ ಬೇರೆ ಬೇರೆ ಗಿಡಗಳಿರ್ತದೆ. ಅದರಲ್ಲಿ ನಮಗೆ ಆದಾಯ ಬರುವಂಥದ್ದು ಇರ್ತದೆ, ಉಪಯೋಗ ಇರುವಂಥದ್ದು ಇರ್ತದೆ, ಇಲ್ಲದಿರುವಂಥದ್ದು ಇದೆ. ಎಲ್ಲವನ್ನು ಕಳೆ ಅಂತಲೇ ನಾವು ಒಂದು ಪರಿಗಣನೆ ಮಾಡಿದರೆ ನಮಗೆ ಅದರಲ್ಲಿ ಯಾವುದೇ ಮಂಡೆ ಇರುವುದಿಲ್ಲ. ಬನ್ನಿ, ಇಲ್ಲಿಂದ ಮೊದಲಿನಲ್ಲಿ ನಿಮಗೆ ತೋರಿಸುವುದು ನೋಡಿ, ಅಡಿಕೆ ಗಿಡದ ಬುಡದಲ್ಲಿ ಈ ತೊಂಡೆಕಾಯಿ ಗಿಡ ನೋಡಿ, ಬಳ್ಳಿಯನ್ನು ಗಮನಿಸಿ ಎಷ್ಟು ದಪ್ಪ ಬಂದಿದೆ ಅಂತ ನೋಡಿ. ಇದನ್ನು ನಾನು ಅಡಿಕೆ ಮರದ ಮಧ್ಯದಲ್ಲಿ ಹಾಕಿಬಿಟ್ಟದ್ದು ನೋಡಿ, ಕಾಣ್ಬೋದು. ಇಲ್ಲೊಂದಿದೆ, ಆಮೇಲೆ ಇಲ್ಲಿ ನೋಡಿ ಕಾಣ್ಬೋದು ನಿಮಗೆ. ನಿರಂತರವಾಗಿ ಇಲ್ಲಿ ನಮಗೆ ತೊಂಡೆಕಾಯಿ ಸಿಗ್ತಾ ಇರ್ತದೆ ಸ್ನೇಹಿತರೆ, ಪದಾರ್ಥಕ್ಕೆ ನೋಡಿ ಕಾಣ್ಬೋದು. ಇದು 1ನೇ ವೆರೈಟಿ ಆಯಿತು. ಆಮೇಲೆ ಸ್ನೇಹಿತರೆ ಎರಡನೇದ್ದು ಇಲ್ಲಿ ಕೊಕ್ಕೋ ಗಿಡ ಕಾಣ್ಬೋದು ನಿಮಗೆ ನೋಡಿ. ಈ ಕೊಕ್ಕೋ ಗಿಡದಲ್ಲಿ ಸಾಕಷ್ಟು ಕೊಕ್ಕುಗಳು ಆಗಲಿಕ್ಕೆ ಪ್ರಾರಂಭ ಆಗಿದೆ. ಇದು ಸಣ್ಣ ಗಿಡ ನೋಡಿ, ಈಗಷ್ಟೇ ಕೊಕ್ಕುಗಳು ಆಗಲಿಕ್ಕೆ ಪ್ರಾರಂಭ ಆಗಿದೆ. ಇದು ಕೇವಲ 2 ವರ್ಷ ಆಗಿದಷ್ಟೇ ಈ ಗಿಡಕ್ಕೆ. ಇದು ಕೂಡ ಕಳೆ ಅಂತಲೇ ನನ್ನ ಪರಿಗಣನೆ. 3ನೇದು ಸ್ನೇಹಿತರೆ ನೋಡಿ, ಇಲ್ಲಿ ಬಾಳೆ ಗಿಡ ಇದೆ ನೋಡಿ. ಇದು ಕೂಡ 4 ಅಡಿಕೆ ಮರದ ಮಧ್ಯದಲ್ಲಿ ನಾನು ನೆಟ್ಟಂಥದ್ದು, ಇದು ನಮಗೆ ಉಪಯೋಗ ಆಗುವಂಥದ್ದು. ಆಮೇಲೆ ನೋಡಿ ಸ್ನೇಹಿತರೆ, ಇಲ್ಲೊಂದು ಕಾಯಿಗಳು ಕಾಣ್ಬೋದು ನೋಡಿ, ಎಷ್ಟು ಕಾಯಿಗಳಿದೆ ಅಂತ ನೋಡಿ. ಫ್ಯಾಷನ್ ಫ್ರೂಟ್ ಅಂತ ಹೇಳ್ತಾರೆ, ಅಂದರೆ ಜ್ಯೂಸಿಗೆ ಆಗುವಂಥದ್ದು. ಆ ನಂತರ ನೋಡಿ ಇಲ್ಲಿ ಬೂದುಗುಂಬಳಕಾಯಿ ಸಾಕಷ್ಟು ಇದೆ ಸ್ನೇಹಿತರೆ ನೋಡಿ, ಅಲ್ಲಿವರೆಗೂ ಇದು ಹಬ್ಬಿ. ಆಮೇಲೆ ನೋಡಿ ಸ್ನೇಹಿತರೆ ಪಪ್ಪಾಯ ಗಿಡ ನೋಡಿ, ಪಪ್ಪಾಯ ಆಗ್ತಾಯಿದೆ ನೋಡಿ. ಆಮೇಲೆ ನೋಡಿ ಸ್ನೇಹಿತರೆ ಇಲ್ಲಿ ದೀವಿ ಹಲಸು ಅಂತ ಹೇಳ್ತಾರೆ, ಇದಕ್ಕೆ ಜೀಗುಜ್ಜೆ ಅಂತ ಹೇಳ್ತಾರೆ. ಇದು ಕೂಡ ಅಡಿಕೆ ಗಿಡದ ಬದಿಯಲ್ಲೇ ಇದೆ ನೋಡಿ. ಒಟ್ಟಾರೆಯಾಗಿ ನಾನು 15 ಅಡಿಕೆ ಗಿಡದ ಮಧ್ಯದನ್ನೇ ತೋರಿಸುವುದು ಸ್ನೇಹಿತರೆ, ಜಾಸ್ತಿ ಅಡಿಕೆ ಗಿಡದ್ದಲ್ಲ. ಆಮೇಲೆ ಪುನಃ ಇಲ್ಲಿ ಒಂದು ಬಾಳೆ ಗಿಡ ಇದೆ ನೋಡಿ, ಇದು ಕೂಡ ಒಂದು ನಮಗೆ ಆದಾಯವನ್ನು ತರುವಂಥದ್ದು. ಆಮೇಲೆ ನೋಡಿ, ನಾನು ಈಚೆ ಬದಿಗೆ ಹೋಗ್ತೇನೆ ನೋಡಿ, ಇಲ್ಲಿ ಲಿಂಬೆ ಗಿಡ ಇದೆ. ಇದರಲ್ಲೂ ಸಾಕಷ್ಟು ಕಾಯಿಗಳಾಗಿತ್ತು, ಈಗ ಕಾಯಿಗಳಿಲ್ಲ ಸದ್ಯಕ್ಕೆ. ಆಮೇಲೆ ನೋಡಿ ಸ್ನೇಹಿತರೆ ಇಲ್ಲಿ ಏಲಕ್ಕಿ ಗಿಡ ಇದೆ ನೋಡಿ, ಇಲ್ಲಿ ಕೂಡ ಏಲಕ್ಕಿ ಗಿಡ ಇದೆ. ಅದಲ್ಲದೆ ಪಪ್ಪಾಯ ಗಿಡ ಇದೆ. ಅಷ್ಟೇ ಅಲ್ಲದೆ ನೋಡಿ ಸ್ನೇಹಿತರೆ, ಈ ಭಾಗದಲ್ಲಿ ರಂಬುಟಾನ್ ಹಣ್ಣುಗಳನ್ನು ನೋಡಿ, ಸಾಕಷ್ಟು ತಿಂದಾಗಿದೆ, ಸಾಕಷ್ಟು ಇನ್ನು ಎಳೆಯ ಕಾಯಿಗಳಿದೆ ನೋಡಿ. ಇಲ್ಲಿ ಒಂದು ಜಾಯಿಕಾಯಿ ಗಿಡ ಕೂಡ ನೆಟ್ಟಿದ್ದೇನೆ ನೋಡಿ, ಕಾಣ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಆಮೇಲೆ ಈಚೆಗೆ ತಿರುಗಿದರೆ ಸ್ನೇಹಿತರೆ ನೋಡಿ, ಇದೊಂದು ವೆರೈಟಿ ಚಿಕ್ಕು ಗಿಡ, ವೆರಿಗೇಟೆಡ್ ಚಿಕ್ಕು ಅಂತ ಹೇಳ್ತಾರೆ ನೋಡಿ. ಇದರಲ್ಲಿ ಕೂಡ ಸಾಕಷ್ಟು ಕಾಯಿಗಳಿದೆ. ಇದು ಬನಾನಾ ಚಿಕ್ಕು ಅಂತ, ಇದರಲ್ಲಿ ಕೂಡ ಸಾಕಷ್ಟು ಕಾಯಿಗಳಿದೆ ನೋಡಿ. ಅಲ್ಲೊಂದು ಬಾಳೆ ಗಿಡ ಗೊನೆ ಹಾಕಿದೆ ಸಣ್ಣದು. ಇಷ್ಟೆಲ್ಲ ವೆರೈಟಿ ತರಕಾರಿ ಮತ್ತು ಹಣ್ಣುಗಳು ನಮಗೆ ಕೇವಲ 15 ಅಡಿಕೆ ಗಿಡದ ಸುತ್ತಮುತ್ತ ಇದೆ ಸ್ನೇಹಿತರೆ. ನೋಡಲಿಕ್ಕೆ ನಿಮಗೆ ಹೀಗೆ ನೋಡಿದರೆ ನೋಡಿ, ಈಚೆ ಬದಿಯಿಂದ ಆಚೆ ಬದಿಗೆ ಕಾಣೋದೇ ಇಲ್ಲ, ಅಂದರೆ ಇಷ್ಟು ಹಬ್ಬಿಕೊಂಡಿದೆ. ಕಳೆ ಅಂತ ಹೇಳಿದ್ದು ನಾನು ಇದನ್ನು ಈ ರೀತಿ ಕಳೆ ಇರಬೇಕು ನಮ್ಮ ತೋಟದಲ್ಲಿ. ಕೇವಲ ಕಾಡು ಗಿಡಗಳನ್ನೇ ಬೆಳೆಸಿ ಕಳೆ ಬೆಳೆಸಬೇಕಂತ ಅಲ್ಲ, ಅದಿದ್ರೂ ಒಳ್ಳೆಯದೇ. ಆದರೆ ನಮಗೆ ಕೊನೆಗೆ ಲಾಭ ಆಗುವಂತಹ ಅಥವಾ ಮನಸ್ಸಿಗೆ ಖುಷಿ ನೀಡುವಂತಹ ಕಳೆಗಳು ಯಾವುದಂತ ಹೇಳಿದರೆ ತರಕಾರಿ ಇರ್ಬೋದು, ಹಣ್ಣಿನ ಗಿಡಗಳಿರ್ಬೋದು. ಇನ್ನೂ ಬಾಕಿಯಾಗಿದೆ ಸ್ನೇಹಿತರೆ ನಿಮಗೆ. ಇಲ್ಲಿ ಅನಾನಸು ಗಿಡ ಇದೆ, ವಿಯೆಟ್ನಾಂ ಅರ್ಲಿ ಅಂತ ಹೇಳುವ ಒಂದು ಹಲಸಿನ ಗಿಡ ಇದೆ. ಸಣ್ಣ ಗಿಡದಲ್ಲೇ ಈ ಸಲ 3-4 ಕಾಯಿ ಬಿಟ್ಟಿದೆ. ಇಲ್ಲಿ ಬುಷ್ ಆರೆಂಜ್ ಅಂತ ನಿಮಗೆ ಕಾಣ್ಬೋದು ನೋಡಿ ಎಷ್ಟು ಕಾಯಿ ಇದೆ ಅಂತ ನೋಡಿ ಕಾಣ್ಬೋದು ನಿಮಗೆ. ಇಲ್ಲಿ ಕಳೆ ಅಂತ ಕಂಡ್ರೂ ಕೂಡ ಇಲ್ಲಿ ಸಾಕಷ್ಟು ವೆರೈಟಿಯ ಗಿಡಗಳೇ ಇರುವುದು ಸ್ನೇಹಿತರೆ, ನಮಗೆ ಉಪಯೋಗ ಆಗುವಂಥದ್ದು. ಇನ್ನು ಸ್ನೇಹಿತರೆ ಇದರ ದೊಡ್ಡ ಲಾಭ ಯಾವುದು? ಒಂದು ನಮಗೆ ಕೀಟನಾಶಕ ಮುಕ್ತ ಆಹಾರ, ಅದು ದೊಡ್ಡ ಲಾಭ. ನಮಗೆ ಆರೋಗ್ಯವಲ್ವ ಮುಖ್ಯ, ಆರೋಗ್ಯ ಇದ್ದರೆ ಎಲ್ಲ ಉಂಟಂತ ಲೆಕ್ಕ. ಆರೋಗ್ಯ ಇದ್ದ ನಂತರ ಹಣದ್ದೆಲ್ಲ ಕತೆ. ನಮಗೆ ಮುಖ್ಯವಾಗಿ ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡಿಕೊಂಡು ಏನಿದ್ರೆ ಏನು ಬಂತು ಅಂತ ಹೇಳಿ ನೋಡಿ. ಈಗ ಅತ್ಯಧಿಕವಾಗಿ ರೋಗ ಪೀಡಿತರಾಗ್ತಾ ಇದ್ದೇವೆ ಜನರೆಲ್ಲ. ಯಾಕೆಂತ ಹೇಳಿದರೆ ಕೀಟನಾಶಕದ ಬಳಕೆ, ಅದು ಒಟ್ಟಾರೆಯಾಗಿ ರೋಗ ಅಂತಲೇ ಇದೆ ಕೃಷಿಗೆ ಮತ್ತು ಮನುಷ್ಯರಿಗೆ. ನೋಡಿ ಎಷ್ಟು ಚೆನ್ನಾಗಿರುವ ಹಣ್ಣು, ಯಾವುದೇ ವಿಷಯ ಇಲ್ಲ, ಏನಿಲ್ಲ. ಇದನ್ನು ಮಾರುಕಟ್ಟೆಯಲ್ಲಿ ತಗೊಳ್ಳೋದಾದರೆ ಕೆಜಿಗೆ 400 ರೂಪಾಯಿವರೆಗೆ ಹೇಳ್ತಾರೆ. ನಾವೊಂದು ಗಿಡ ನೆಟ್ಟು ಬಿಟ್ಟರೆ ಖುಷಿಯಲ್ಲೂ ತಿನ್ಬೋದು,
ಧರ್ಮಕ್ಕೂ ತಿನ್ಬೋದು, ಅಷ್ಟೇ ಅಲ್ಲದೆ ಕೀಟನಾಶಕ ಮುಕ್ತವಾದಂಥ ಹಣ್ಣು. ಹೀಗೆ ಸ್ನೇಹಿತರೆ, ಕೃಷಿ ಅಂತ ಹೇಳುವುದು ಈ ರೀತಿಯಲ್ಲಿ ಮಾಡಿದರೆ ಮಾತ್ರ ನಮಗೆ ಕೃಷಿಯಲ್ಲಿ ಖುಷಿ ಮತ್ತು ಲಾಭ ಇರ್ತದೆ. ನೋಡಿ, ಇಲ್ಲಿ ಜೇನು ಪೆಟ್ಟಿಗೆ ಇದೆ ನೋಡಿ, ಎಷ್ಟೆಲ್ಲ 15 ಅಡಿಕೆ ಗಿಡದ ಮಧ್ಯದ್ದೇ ಇರುವುದು ಸ್ನೇಹಿತರೆ, ನಾನು ಹೆಚ್ಚೇನು ಹೇಳಿಲ್ಲ, ಇನ್ನೂ ಬಾಕಿಯಾಗಿದೆ. ಇಲ್ಲಿ ಸುವರ್ಣಗಡ್ಡೆ ಗಿಡ ಇದೆ ನೋಡಿ, ಸಾಕಷ್ಟು ದಪ್ಪನಾಗಿಯೇ ಇದೆ ನೋಡಿ, ಗಿಡ ಕಾಣ್ಬೋದು ನಿಮಗೆ. ಇದರ ಎಡೆಯಲ್ಲಿ ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ ಅರಶಿನ ಗಿಡ, ಪುನಃ ಇಲ್ಲಿ ಏಲಕ್ಕಿ ಗಿಡ ಕಾಣ್ಬೋದು ನೋಡಿ. ಏಲಕ್ಕಿ ಕಾಯಿಗಳಿಗೂ ಸಾಕಷ್ಟು ಬಂದಿದೆ ಈ ಸಲ. ಇದಕ್ಕಿನ್ನು ಕರಿಮೆಣಸುನೇ ಬಳ್ಳಿ ಹಬ್ಬಿಸ್ಬೋದು ಮುಖ್ಯವಾಗಿ. ಇಲ್ಲಿ ಒಂದು ಗಿಡಕ್ಕೆ ನಾನು ಪ್ರಾಯೋಗಿಕವಾಗಿ ನೆಟ್ಟಿದ್ದೇನೆ ನೋಡಿ, ಕಾಣ್ಬೋದು ನಿಮಗೆ ಕರಿಮೆಣಸಿನ ಬಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಇಷ್ಟೆಲ್ಲ ಗಿಡಗಳಿಗೂ ನಾಟಿ ಮಾಡ್ಬೋದು. ಬರುವ ವರ್ಷದಿಂದ ನನಗೆ ಅದೇ ಕೆಲಸ, ಕರಿಮೆಣಸಿನ ಬಳ್ಳಿ ನಾಟಿ ಮಾಡೋದು. ಅಂದರೆ ನಾವು ಕೃಷಿಯನ್ನು ನಿಲ್ಲಿಸಲಿಕ್ಕೆ ಅಂತಿಲ್ಲ, ನಡೀತಾ ಹೋಗ್ತದೆ ಮುಂದೆ ಮುಂದೆ. ಕೃಷಿಯಲ್ಲಿ ಖುಷಿಯನ್ನು ಪಡೀತಾ, ಹಣವನ್ನು ಮಾಡ್ತಾ ಅಥವಾ ಆರೋಗ್ಯವನ್ನು ಪಡೆಯುತ್ತಾ ಖುಷಿಯಲ್ಲಿದ್ದರೆ ಆಯಿತು ಸ್ನೇಹಿತರೆ. ಇದು ಲವಂಗದ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟಾಯಿತು ನಮಗೆ ಉಪಯೋಗವಾಗುವಂಥದ್ದನ್ನೇ ಹೇಳ್ತಾ ಇರೋದು. ಪುನಃ ಇಲ್ಲಿ ಒಂದು ಬಾಳೆ ಗಿಡ ಕೂಡ ಇದೆ. ಇದೆಲ್ಲ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ, 15 ಅಡಿಕೆ ಗಿಡದ ಬುಡದಲ್ಲೇ ಇರುವಂಥದ್ದು ಎಲ್ಲವೂ ಕೂಡ. ಅತಿ ದೊಡ್ಡ ಲಾಭ ಏನಂತ ಹೇಳಿದರೆ, ಇಲ್ಲಿರುವ ಅಡಿಕೆ ಗಿಡಗಳಿಗೆ ನಿರಂತರವಾಗಿ ಪೋಷಕಾಂಶ. ಇಷ್ಟು ವೈವಿಧ್ಯತೆ ಇರುವಂತಹ ಗಿಡಗಳ ಎಲೆಗಳು ಒಣಗಿ ಬಿದ್ದಾಗ ನಮ್ಮ ಜಮೀನಿನಲ್ಲಿರುವ ಜೀವಿಗಳಿಗೆ ರಸದೌತಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಕಾಣ್ಬೋದು ನಿಮಗೆ ನನ್ನ ಕೆಲಸಗಾರರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿ. ಇವರೇನು ಮಾಡ್ತಾ ಇದ್ದಾರೆ, ಈ ರೀತಿಯ ಕಳೆಗಳು ನೋಡಿ ಎಲ್ಲ ಬಿದ್ದಿದೆ ನೋಡಿ ಇಲ್ಲಿ. ಇದನ್ನೆಲ್ಲ ಇವರು ತಿಂದುಕೊಂಡು ಒಂದು ಕಡೆಯಿಂದ ಒಂದು ಕಡೆಗೆ ಸಪ್ಲೈ, ಇವರು ಕೆಲಸ ಅದೇ. ಬೇರೆ ಬೇರೆ ರೀತಿಯ ಇರುವೆಗಳು, ಜೀವಿಗಳು, ಗೆದ್ದಲುಗಳು ಏನೆಲ್ಲ ಇರ್ತವೆ ನೋಡಿ. ಕುಂಬಳಕಾಯಿಯ ಹೂ ನೋಡಿ ಎಷ್ಟು ಹೂ ಬಿದ್ದಿದೆ ಇಲ್ಲಿ ಕಾಣ್ಬೋದು ನಿಮಗೆ. ಆಮೇಲೆ ಎಲೆಗಳು ಬಿದ್ದಿದೆ ವೆರೈಟಿ ನೋಡಿ. ಇಲ್ಲಿ ಗೊಬ್ಬರದ ರಾಶಿ ನೋಡಿ ಇಲ್ಲಿ ಹೇಗಿದೆ ಮಣ್ಣು ಅಂತ ಇಲ್ಲಿ ಗಮನಿಸಿ ನೀವು ನೋಡಿ. ಎರೆಹುಳದ ಹಿಕ್ಕೆಯನ್ನು ಗಮನಿಸಿ ನೀವು ನೋಡಿ. ಇಷ್ಟು ದಪ್ಪನಾಗಿರುವಂಥ ಹಿಕ್ಕೆ ಬರಬೇಕಾದ್ರೆ ಆ ಎರೆಹುಳ ಎಷ್ಟು ದಪ್ಪ ಇರ್ಬೋದು ಅಂತ ಆಲೋಚನೆ ಮಾಡಿ. ಈ ಎರೆಹುಳ ಮಣ್ಣಿನಲ್ಲಿ ಸತ್ತಾಗ ಅದಕ್ಕೆ ಪ್ರಾಯ ಆಗಿ ಸಾಯ್ತದೆ ನೋಡಿ. ದಿನಾಲು ಸಾಯ್ತಾ ಇರ್ತದೆ, ಹುಡ್ತಾ ಇರ್ತದೆ. ಲಕ್ಷಗಟ್ಟಲೆ ಎರೆಹುಳ ಇರುವಾಗ ದಿನಾಲು ಹುಡ್ತಾ ಇರ್ತದೆ, ಸಾಯ್ತಾ ಇರ್ತದೆ. ಈ ಮಣ್ಣಿನಲ್ಲಿ ಅತ್ಯಧಿಕವಾಗಿ ಪೋಷಕಾಂಶ ಸೃಷ್ಟಿ ಆಗ್ತಾ ಇರ್ತದೆ ನೋಡಿ. ಎಡೆಯಲ್ಲಿ ಇನ್ನೊಂದು ತೋರಿಸ್ತೇನೆ ಸ್ನೇಹಿತರೆ ನಿಮಗೆ. ಇಲ್ಲೊಂದು ಕಾಡು ಹಣ್ಣಿನ ಗಿಡ ನೋಡಿ, ಇಷ್ಟು ಕಳೆಗಳ ಎಡೆಯಲ್ಲಿ ನೋಡಿ ಅಡಗಿ ಕೂತದ್ದು. ಇದು ಸ್ನೇಹಿತರೆ ನಿಜವಾದ ಕೃಷಿ ಅಂತ ಹೇಳಿದರೆ, ಅಥವಾ ನೈಸರ್ಗಿಕ ಕೃಷಿ ಅಂತ ಹೇಳಿದರೆ. ಇಲ್ಲಿ ನಿಮಗೆ ಕಾಣ್ಬೋದು, ಇದು ನೆಲವೇ, ನೆಲದಲ್ಲಿ ಕೂತ್ಕೊಂಡಿದ್ದೇನೆ ಸ್ನೇಹಿತರೆ. ಇಲ್ಲಿ ಕೂಡ ನಿಮಗೆ ಅಲ್ಲಿ ಕಾಯಿಗಳೆಲ್ಲ ಕಾಣ್ಬೋದು ನೋಡಿ. ಅಂದರೆ ನಿಮಗೆ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶ ಇದೆ ಅಂತ ಹೇಳಿದರೆ, ಇಲ್ಲಿ ಅಷ್ಟು ಇಷ್ಟಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅಷ್ಟಿದೆ, ರಾಶಿ ಇದೆ ಅಂತ ಲೆಕ್ಕ. ಇದನ್ನು ಯಾವುದಾದ್ರೂ ದುಡ್ಡು ಕೊಟ್ಟು, ಹಣ ಕೊಟ್ಟು ಖರೀದಿ ಮಾಡಲಿಕ್ಕೆ ಆಗ್ತದೆ ನೋಡಿ. ಇಲ್ಲಿ ಒಂದು ಗಿಡಕ್ಕೂ ನಾನು ಕರಿಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೇನೆ. ಇನ್ನೂ ನಮಗೆ ಈ ಕೊನೆ ವಿಷಯ ಏನಂತ ಹೇಳಿದರೆ, ಈ ರೀತಿಯೆಲ್ಲ ಕಳೆಗಳೆಲ್ಲ ಇದ್ದರೆ ಅಥವಾ ಈ ರೀತಿಯ ಕೃಷಿಗಳೆಲ್ಲ ಇದ್ದರೆ ನಮ್ಮ ಅಡಿಕೆ ಹೇಗೆ ಆಗ್ತದೆ ಅಂತ ಬೇಕಲ್ಲ. ಅಡಿಕೆಗೆ ಏನು ಸಮಸ್ಯೆ ಆಗ್ತದ ಏನು ಅಂತ ಬೇಕಲ್ಲ. ಇದು ಕೊನೆಯ ವಿಷಯ. ಯಾಕೆಂತ ಹೇಳಿದರೆ ನಮ್ಮದು ಮುಖ್ಯ ಬೆಳೆಯೇ ಅಡಿಕೆ ಬಂದ್ರೇ ನಮಗೆ ಹಣ, ಮುಖ್ಯವಾಗಿ ಹಣ. ಖುಷಿ ಅಂತ ಹೇಳೋದಿಲ್ಲ, ಖುಷಿಯೆಲ್ಲ ಇರುವುದು ಇದರಲ್ಲಿ. ಈ ಬಾಕಿ ಗಿಡಗಳಲ್ಲಿ ಎಲ್ಲ ನಮಗೆ ಖುಷಿ, ಆರೋಗ್ಯ, ನೆಮ್ಮದಿ ಎಲ್ಲ ಇರ್ತದೆ ಬಾಕಿ ಗಿಡಗಳಲ್ಲಿ. ಅಡಿಕೆ ಗಿಡದಲ್ಲಿ ಇರೋದು ನಮಗೆ ಹಣ ಇದ್ರೇ ಅಲ್ವೆಲ್ಲವು. ಹಾಗಾಗಿ ನೋಡಿ, ನಿಮಗೆ ಹಣವನ್ನು ತೋರಿಸ್ತಾ ಇದ್ದೇನೆ ನೋಡಿ. ಅಡಿಕೆಯನ್ನು ಗಮನಿಸಿ ನೋಡಿ. ಈ ಗಿಡವನ್ನು ನೆಟ್ಟು ಇಷ್ಟರವರೆಗೆ ಯಾವುದೇ ರೀತಿಯ ₹1 ಗೊಬ್ಬರವನ್ನು ನಾನು ಹಣ ಕೊಟ್ಟು ತಂದು ಹಾಕಿಲ್ಲ ಸ್ನೇಹಿತರೆ. ಇದು ಇರೋದು ವಿಷಯ ನೋಡಿ. ಆದರೆ ಇಳುವರಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ನನಗಂತೂ ಆಗಿಲ್ಲ. ಪ್ರತಿ ವರ್ಷವೂ ಒಂದೇ ರೀತಿ ಇಳುವರಿಯನ್ನು ಕೂಡ ಕೊಡ್ತಾ ಇದೆ. ಹಣವೂ ಆಯಿತು, ಖುಷಿಯೂ ಬಂತು, ಆರೋಗ್ಯವೂ ಬಂತು, ತಿನ್ನಲಿಕ್ಕೆ ವಿವಿಧ ರುಚಿಯ ಹಣ್ಣುಗಳು ಸಿಕ್ತು. ಎಲ್ಲವೂ ಈ ಅಡಿಕೆ ತೋಟದ ಒಳಗಡೆ ಮಾಡಿದರೆ ಕೃಷಿಯಲ್ಲಿ ಖುಷಿ ಅಲ್ಲದೆ ಮತ್ತೇನಿರ್ತದೆ ಸ್ನೇಹಿತರೆ. ನಾವು ಮಾಡಬೇಕಾದಿಷ್ಟೇ ಕೃಷಿಯನ್ನು ಮಾಡೋದು, ಬಾಕಿದನ್ನೆಲ್ಲ ಪ್ರಕೃತಿಗೆ ಬಿಟ್ಟು ಬಿಡೋದು ನೋಡಿ. ಇಲ್ಲಿ ಪೇರಳೆ ಗಿಡ ಇದೆ ನೋಡಿ, ಅಲ್ಲಿ ಒಂದು ಹಲಸಿನ ಗಿಡ ಇದೆ ನೋಡಿ, ಇಲ್ಲಿ ಒಂದು ಸುವರ್ಣಗಡ್ಡೆ ಗಿಡ ಇದೆ. ಒಟ್ಟಾರೆಯಾಗಿ ಇನ್ನೂ ಬಾಕಿಯಾಗಿದೆ ಸ್ನೇಹಿತರೆ ನೋಡಿ. ಇದು ಕೆಸು, ಇದು ಪದಾರ್ಥಕ್ಕೆ ಉಪಯೋಗಿಸುವಂತಹ ಮೂಂಡಿ ಅಂತ ಹೇಳುವ ಒಂದು ವೆರೈಟಿ. ಇದರ ಗಡ್ಡೆ ಇದೆ, ಇಲ್ಲಿ ಪದಾರ್ಥ ಮಾಡುವಂಥದ್ದೇ ಗಡ್ಡೆ, ಇಷ್ಟು ದಪ್ಪ ಇದೆ ನೋಡಿ. ಇದಕ್ಕೆ ಮೂಂಡಿ ಅಂತ ಹೇಳ್ತಾರೆ. ದಪ್ಪಗಿರ್ತದೆ, ಒಂದು 5-6 kg ಇರ್ಬೋದು ಭಾರ ಅದು ಕಟ್ಟಿಂಗ್ ಮಾಡಿದರೆ. ಆಮೇಲೆ ಇಲ್ಲಿ ಕರಿ ಕೆಸು ಅಂತ ಒಂದಿದೆ, ಕಪ್ಪಗಿನ ಕೆಸು. ಇದು ಕೂಡ ಒಳ್ಳೆಯ ಸಾರು ಮಾಡಲಿಕ್ಕೆ, ನಾವು ಪಲ್ಯ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಇದು ಕೇವಲ ಕಾಡು ಗಿಡ ಅಲ್ಲ,
ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.